ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಇದೆಲ್ಲ? ಹೊಸ ಮನೆಗೆ ಬಂದ್ವಿ, ಎಲ್ಲರೂ ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ನಮ್ಮ ಮನೆ ಸೊಸೆನೆ ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ಸಮಾಧಾನ ಮಾಡ್ಕೊಂಬಂದಕ್ಕೆ ಏನ್ ಸಮಾಧಾನ ರೀ? ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ? ಈಗ ನಮ್ಮ ಮಗ ಒಂದು ಹಂತಕ್ಕೆ ಬಂದಿದ್ದಾನೆ, ಎಲ್ಲ ಚೆನ್ನಾಗಾಗತ್ತೆ, ದೊಡ್ಡ ಮನೆ ಕಟ್ಟಿದ್ದಾನೆ, ಮಗ ಸೊಸೆ ಜೊತೆ ನಾವಿಬ್ರು ಸಂತೋಷವಾಗಿರ್ಬೋದು, ಅವ್ರ ಫ್ಯಾಮಿಲಿನೂ ಬೆಳೆಯುತ್ತೆ, ಅದು ಇದು ಅಂತ ನನ್ನ ಪಾಡಿಗೆ ನಾನು ಏನೆಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಈ ರೀತಿ ಆದ್ರೆ ಹೇಗ್ರಿ ಸಂತೋಷವಾಗಿರೋದು? ನಮ್ದು ಹೆಂಗೋ ನಡೆದೋಗುತ್ತೆ, ಮಕ್ಕಳಾದ್ರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತೀವಿ. ಇವ್ರು ನೋಡಿದ್ರೆ ಹಿಂಗ್ ಮಾಡ್ಕೋತಾರೆ. ಏನ್ ಮಾಡೋದು? ದಿಕ್ಕೆ ತೋಚ್ತಾ ಇಲ್ಲ ನನಗೆ. ನನಗೂ ಹಾಗೆ ಆಗಿದೆ ಮಂದಾಕಿನಿ, ಏನೂ ತೋರಿಸ್ತಾ ಇಲ್ಲ. ಮಕ್ಳು ಯಾಕೆ ಹಿಂಗೆ ಆಡ್ತಾರೆ ಗೊತ್ತಾಗೋದೇ ಇಲ್ಲ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅನುಸರಿಸ್ಕೊಂಡು ಹೋದ್ರೇನೆ ಅಲ್ವಾ ಸಂಸಾರ ಜೀವನ. ಎಲ್ಲಿ ಈಗಿನವ್ರಿಗೆ ಈಗೋನೇ ಜಾಸ್ತಿ, ಅದೇ ಎಲ್ಲದಕ್ಕೂ ದೊಡ್ಡ ಸಮಸ್ಯೆ ಆಗಿ ಕೂತಿರೋದು. ಯಾರು ಸೋಲಕ್ಕೆ ರೆಡಿ ಇಲ್ಲ. ನಾನ್ ಸರಿ ತಾನ್ ಸರಿ ಅನ್ಕೊಂಡು ಕೂತಿರ್ತಾರೆ. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನ್ ಪ್ರಯೋಜನ? ಸಂಸಾರನೇ ಸರಿಗಿಲ್ಲ ಅಂದಮೇಲೆ. ಸಂಸಾರ ಒಂದ್ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಇರುತ್ತೆ. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲಪ್ಪ. ದುಡ್ಡು ಸ್ವಲ್ಪ ಕಮ್ಮಿ ಇರ್ತಾ ಇತ್ತು, ಆದ್ರೆ ಮಿಕ್ಕಿದೆಲ್ಲ ಚೆನ್ನಾಗಿರ್ತಾ ಇತ್ತು. ಈಗ ದುಡ್ಡು ಕೋಟಿಗಿದೆ, ಆದ್ರೆ ನೆಮ್ಮದಿನೇ ಇಲ್ಲ. ಸಂಸಾರ ಅನ್ನೋದು ಒಂದು ದೋಣಿ ಇದೆ. ಗಂಡ ಹೆಂಡತಿ ಒಂದೇ ದಿಕ್ಕಲ್ಲಿ ಹುಟ್ಟಾಕ್ಬೇಕು. ಅದನ್ನ ಬಿಟ್ಬಿಟ್ಟು ಗಂಡ ಒಂದ್ ದಿಕ್ಕಲ್ಲಿ ಹೆಂಡತಿ ಒಂದ್ ದಿಕ್ಕಲ್ಲಿ ಹುಟ್ಟಾಕಿದ್ರೆ ದೋಣಿ ಹೆಂಗ್ರಿ ಮುಂದಕ್ಕೆ ಹೋಗುತ್ತೆ? ಸಾಲದಕ್ಕೆ ಆ ಬೋಟಲ್ಲಿ 100 ತೂತಿರುತ್ತೆ. ಗಂಡ ಹೆಂಡತಿ ಅನ್ನೋರು ಅದನ್ನ ಸರಿ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಇನ್ನೂ ದೊಡ್ಡದು ಮಾಡ್ಕೊಳ್ತಾರೆ. ಒಂದೊಂದು ದಿನ ಆ ದೋಣಿ ಮುಳುಗೋಗುತ್ತೆ ಅನ್ನೋ ಪರಿಜ್ಞಾನನೂ ಇರಲ್ಲ ಅವ್ರಿಗೆ. ಚಿಕ್ಕ ವಯಸ್ಸು, ಬಿಸಿ ರಕ್ತ, ಯಾರ ಮಾತು ಕೇಳಲ್ಲ. ಕುದಿಯೋದು ಒಂದೇ ಗೊತ್ತಿರುತ್ತೆ ಅದಕ್ಕೆ. ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈಗೇನೋ ವಯಸ್ಸು ನಡೆದೋಗುತ್ತೆ, ಮುಂದೆ ಒಂದಿನ ಸಂಬಂಧದ ಬಗ್ಗೆ ಅರ್ಥ ಆಗತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ. ನೋಡ್ತಾ ಇರೋ, ಇವ್ರಿಗೆಲ್ಲ ಹೀಗೆ ಆಗೋದು. ಕೈ ತುಂಬ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಆದರೆ ಹಂಚ್ಕೊಳ್ಳೋಕ್ಕೆ ನಮ್ಮವರು ತಮ್ಮವರು ಅಂತ ಯಾರು ಇರೋದಿಲ್ಲ. ಛೇ, ಒಂದೊಂದು ದಿನ ನಮ್ಮ ಮಕ್ಕಳಿಗೆ ಹೀಗಾಗಬಾರ್ದು ಅನ್ನೋದೇ ನನ್ನ ಯೋಚನೆ. ಅಲ್ಲ ರೀ, ನಾವೆಲ್ಲ ನಂಬಿರೋದು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ಆದ್ರೆ ಈಗ ಉಂಡು ಮಲ್ಗೆ ಎದ್ದ ಮೇಲೂ ಜಗಳ ಮುಗ್ದಿರ. ಅವ್ರ ದಿನ ಶುರು ಆಗದೆ ಹೀಗೆ ಮುಖ ಗಂಟ ಹಾಕೊಂಡು ಬೇಡದೇ ಇರೋ ಮಾತಿಂದ, ಬೇಡದೇ ಇರೋ ಸಿಚುಯೇಷನ್ನ ಅವ್ರ ಮಧ್ಯ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವತ್ತೂ ಸರಿ ಹೋಗಲ್ಲ ರೀ. ಒಂಥರ ಈ ಬೂದಿ ಮುಚ್ಚಿದ ಕೆಂಡ ತರ ಹೊಗೆ ಆಡ್ತಾನೇ ಇರುತ್ತೆ. ಒಂದು ಸಣ್ಣ ಕಾರಣ ಸಾಕು ಬೆಂಕಿ ಬಗ್ಗಂತ ಹತ್ಕೊಳಕ್ಕೆ. ಇನ್ನೇನಪ್ಪ ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಗಬ್ಬೆದೋಗುತ್ತೆ. ಗಾಯ ವಾಸಿ ಆಗೋದಕ್ಕೆ ಬಿಡೋದಿಲ್ಲ. ಅದನ್ನ ಕೆತ್ಕಿ ಜಾಸ್ತಿ ಮಾಡ್ಕೋತಾರೆ. ಸ್ವಲ್ಪನಾದ್ರೂ ತಾಳ್ಮೆ, ಹೊಂದಾಣಿಕೆ ಅನ್ನೋದು ಇಲ್ವೇ ಇಲ್ಲ. ಎಲ್ಲ ಅವ್ರ ಮೂಗಿನ ನೇರಕ್ಕೆ ನಡಿಬೇಕು. ಈಗ ನೋಡಿ ನಮ್ಮಲ್ಲೇ ಏನಾಯ್ತು ಅಂತ. ಮನೆ ಬಿಟ್ಟೆ ಹೊರಟೋದ್ಲು. ಅಲ್ಲ, ಏನೋ ಜಗಳ ಆಡಿದರೆ ಮಾತಾಡಿ ಸರಿ ಹೋಗ್ತಾರೆ ಅಂತಂದ್ರೆ ನಮ್ಮ ಟೈಮಲ್ಲಿ ಹಿಂಗಿರ್ಲಿಲ್ಲಪ್ಪ. ರೂಮ್ ಬಾಗ್ಲು ಹಾಕೊಂಡು ಗೊಳೋ ಅಂತ ಹತ್ತು ಹಗುರ ಆಗ್ಬಿಡ್ತಾ ಇದ್ವಿ. ಈಗೇನ್ರಿ, ಮಾತೆತ್ತಿದ್ರೆ ಸೂಟ್ ಕೇಸೆ ತಗೊಂಡು ಹೊರಟ್ಬಿಡ್ತಾರೆ. ಆದ್ರೂ ನನ್ಗನ್ಸೋ ಮಟ್ಟಿಗೆ ಈ ಸಲ ನಮ್ಮ ಜೀವನದೇ ಏನೋ ತಪ್ಪಿದೆ ರೀ. ಮಹಿಮಾನು ಮುಂಗೋಪಿನೇ ಇಲ್ಲ ಅಂತ ಹೇಳಲ್ಲ, ಆದ್ರೆ ಅವಳ ಮನ್ಸಲ್ಲಿರೋದನ್ನ ನೇರ ಹೇಳ್ಬಿಡ್ತಾಳೆ. ಅಂತ ಒಳ್ಳೆ ಮಗು. ಇವನೇ ಯಾಕೋ ಸ್ವಲ್ಪ ಎಡಬಡಂಗಿ ತರ ಆಡ್ತಾ ಇದ್ದಾನೆ. ಕೋಪದಲ್ಲಿ ಏನೋ ಹೇಳಿದಾನೆ, ಅದಕ್ಕೆ ಅವಳು ಸಿಟ್ಟು ಮಾಡ್ಕೊಂಡು ಸೂಟ್ ಕೇಸ್ ತಗೊಂಡು ಹೊರಟ್ಬಿಟ್ಟಿದ್ದಾಳೆ. ಹಂಗಂತ್ಯ? ಅಲ್ಲ, ಅವಳು ಮನೆ ಬಿಟ್ಟು ಹೋಗೋ ಥರ ಏನು ಹೇಳಿರ್ತಾನೆ ಇವನು? ನಾವು ಸುಮ್ಮನೆ ನಮ್ಮ ತಲೆಯಲ್ಲಿ ಹುಳು ಬಿಟ್ಕೊಳ್ಳೋ ಬದಲು ಹೋಗಿ ಅವನ್ನೇ ಕೇಳೋಣ ಬನ್ನಿ. ನೀನು ಅಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ರಾ? ನನ್ನ ತಲೆಯಲ್ಲಿ ಅವಾಗಿಂದ ಒಂದು ಪ್ರಶ್ನೆ ಕುರಿತಾ ಇದೆ. ಏನು? ಮಹಿಮಾ ಮನೆಗೆ ಬಂದಲ್ಲ, ಅವಳು ಸುಮ್ಮನೆ ಹಾಗೆ ಬಂದು ಅಂತ ನಿಮ್ಗೆ ಅನ್ನಿಸ್ತಾ? ನನಗಂತೂ ಹಾಗೆ ಅನ್ನಿಸ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಿಲ್ಲ. ಯೂಶುವಲ್ ಆಗಿ ಮಹಿಮಾ ಬರಬೇಕಾದ್ರೆ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಬರ್ತಿದ್ಲು, ಬಟ್ ಇವತ್ತು ದೊಡ್ಡ ಸೂಟ್ ಕೇಸ್ ಜೊತೆ ಬಂದ್ಬಿಟ್ಟಿದ್ದಾಳೆ. ಖಂಡಿತ ಏನೋ ಆಗಿದೆ. ಐ ಥಿಂಕ್ ದ ಸಮಥಿಂಗ್ ಫಿಶಿ. ವಿಷಯ ಏನು ಅಂತ ತಿಳ್ಕೋಬೇಕು.
ಇದಿದ್ರೆ ತಲೆಯಲ್ಲಿ ಕೊರಿತಾನೆ ಇರುತ್ತೆ. ನಿಜ. ನಿಮ್ಮ ಅಪ್ಪ ಅಮ್ಮನ ಫೋನ್ ಮಾಡಬೇಕಾಗಿತ್ತು, ಏನು ಎತ್ತ ಎಲ್ಲ ಓಕೆನಾ ಅಂತ ಕೇಳಬೇಕಾಗಿತ್ತು. ನಾನು ಆಗಲೇ ಕಾಲ್ ಮಾಡಿದ್ದೆ. ಏನಂದ್ರು? ನಾನು ಜೀವ ಕಾಲ್ ಮಾಡಿದ್ದೆ, ಅವ್ನು ಫೋನ್ ತೆಗಿಲಿಲ್ಲ. ನನ್ನ ಅಪ್ಪ ಅಮ್ಮನ ಕಾಲ್ ಮಾಡಕ್ ಹೋಗಿಲ್ಲ. ಯಾಕೆ ಮಾಡಬೇಕಾಗಿತ್ತು? ಮಾಡ್ಬೋದಿತ್ತು, ಬಟ್ ಇಲ್ಲಿ ಏನು ನಡೀತಿದೆ ಅಂತ ನಮಗೆ ಕ್ಲಾರಿಟಿ ಇಲ್ಲ. ಅಲ್ಲ, ಮಹಿ ನಿಜವಾಗ್ಲೂ ನನ್ನ ಜೊತೆ ಇರಕ್ ಬಂದಿದ್ದಾಳಾ ಅಥವಾ ಜೀವನ್ ಜೊತೆ ಜಗಳ ಆಡ್ ಬಂದಿದ್ದಾಳಾ ಏನು ಗೊತ್ತಿಲ್ಲ ನಮಗೆ. ಆ ಥರ ಜಗಳ ಆಗಿದ್ದಿದ್ರು ಅದು ಅಪ್ಪ ಅಮ್ಮನ ಗೊತ್ತೋ ಇಲ್ವೋ ಅದೂ ಗೊತ್ತಿಲ್ವೇ. ನಾನು ಇಲ್ಲದೆ ಇರೋದನ್ನ ಕೇಳಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಅವ್ರಿಗೆ ಟೆನ್ಷನ್ ಕೊಡೋದು ಯಾಕೆ ಅಂತ ಸುಮ್ಮನಾಗ್ಬಿಟ್ಟೆ. ಏನೂ ಕೇಳಕ್ ಹೋಗಿಲ್ಲ. ಬಟ್ ಹೇಗಾದರೂ ತಿಳ್ಕೊಬೇಕಲ್ಲ, ಏನು ಮಾಡೋದು? ಒಂದು ಕೆಲಸ ಮಾಡಿ, ನೀವು ಡೈರೆಕ್ಟಾಗಿ ಮಹಿಮಾನೇ ಕೇಳಿ, ಅವಳು ನಿಮ್ಮ ಹತ್ರ ಏನು ಮುಚ್ಚಿಡಲ್ಲ. ಅಲ್ಲ, ಮಹಿಮಾ ಇಷ್ಟು ದೊಡ್ಡ ಪ್ಯಾಕ್ ತಗೊಂಡ್ ಬಂದಿದ್ದಾಳೆ ಅಂದ್ರೆ ಮನೆ ಬಿಟ್ಟು ಬಂದಿದ್ದಾಳೆ ಅಂತಲೇ ಅರ್ಥ. ಇದನ್ನ ಹೇಗೆ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದು? ಹಲೋ, ಹಾಂ ಹೇಳಿ ಅತ್ತೆ. ಹಲೋ ಪುಟ್ಟಿ, ನಂದೊಂದು ಮಾತು ಕೇಳ್ತೀಯಾ? ನೋಡು ಕಂದ, ನೀನು ಇಲ್ಲಿಗೆ ವಾಪಸ್ ಬಂದ್ಬಿಡು. ನಾವೆಲ್ಲನೂ ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ. ಏನಾಗಿದೆಯೋ ನಮ್ಮ ಮಧ್ಯ ನಾವೇ ಕೂತ್ಕೊಂಡು ಮಾತಾಡ್ಬೇಕಲ್ವಾ? ನೀನು ಕೋಪ ಮಾಡಿಕೊಂಡು ಆ ಮನೆಗೆ ಹೋಗಿ ಕೂತ್ರೆ ನೀನು ನಮ್ಮನೆ ಸೊಸೆ ಅಲ್ವಾ ಕಂದ, ಇಲ್ಲಿರ್ಬೇಕಲ್ವಾ? ನೋಡು, ನಾನು ಪ್ರಾಮಿಸ್ ಮಾಡ್ತೀನಿ, ನೀನು ಇಲ್ಲಿಗೆ ವಾಪಸ್ ಬಾ. ನಿನ್ನ ಜೊತೆನೆ ಜೀವನ ಕೂರಿಸಿ ನಾನು ನಿಮ್ಮ ಮಾವ ಎಲ್ಲರೂ ಮಾತಾಡಿ ಅದನ್ನ ಬಗೆಹರಿಸ್ಕೊಡ್ತೀವಿ. ಐಮ್ ಸಾರಿ ಅತ್ತೆ, ನಾನಂತೂ ಅಲ್ಲಿಗೆ ಬರಲ್ಲ. ನನಗೆಷ್ಟು ಹರ್ಟ್ ಆಗುವಾಗ ಮಾತಾಡ್ದಾಗ ಗೊತ್ತಾ? ಒಂದು ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಬರಲಿ ಅಲ್ಲಿಗೆ? ಅವನಿಗೆ ಅಷ್ಟು ಕೊಬ್ಬಿದೆ ಅಂದಮೇಲೆ ಇನ್ನು ನನಗೆ ಎಷ್ಟಿರಬೇಡ. ದಯವಿಟ್ಟು ನನ್ನ ಅಲ್ಲಿ ಕರಿಬೇಡಿ, ನಾನು ಬರಲ್ಲ. ಅಲ್ಲ ಪುಟ್ಟಿ, ನೀನು ಹೀಗಂದ್ರೆ ಹೇಗೆ ಹೇಳು? ನೀನು ಬಗ್ಗಲ್ಲ ಅವನು ಬಗ್ಗಲ್ಲ ಅಂದರೆ ನಾನು ನಿಮ್ಮ ಮಾವ ಎಲ್ಲಿ ಹೋಗಬೇಕು? ನಿಮ್ಮಿಬ್ರು ಚಿಂತೆಯಲ್ಲಿ ನಾವು ಬಗ್ಗೆ ಹೋಗ್ತೀವಿ ಅಷ್ಟೇನೆ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಶಿಕ್ಷೆ ಕೊಡ್ತಾ ಇದೆಯಾ ಕಂದ? ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ನನ್ನನ್ನು ಕೇಳಿದ್ರೆ ನಾನೇನು ಹೇಳಿಯತ್ತೆ? ಇದನ್ನೆಲ್ಲ ಶುರು ಮಾಡಿದ್ದೆ ಅವನು. ನನ್ನ ಜೊತೆ ಕರೆಕ್ಟಾಗಿ ಮಾತಾಡಿ ನನ್ನನ್ನು ನೀಟಾಗಿ ಟ್ರೀಟ್ ಮಾಡಿದಿದ್ರೆ ನಾನೇನಕ್ಕೆ ಆ ಮನೆ ಬಿಟ್ಟು ಬರ್ತಾ ಇದ್ದೆ? ಫಸ್ಟ್ ಹೋಗಿ ಅವನನ್ನು ಕೇಳಿ ಯಾಕೆ ಆ ರೀತಿ ಬಿಹೇವ್ ಮಾಡ್ದ ಅಂತ. ನನಗೆ ಗೊತ್ತಮ್ಮ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ. ನಾನು ನಿಮ್ಮ ಮಾವ ಸೇರ್ಕೊಂಡು ಜೀವಂಗೆ ಬೆಂಡೆತ್ತಿದ್ದೀವಿ. ನೋಡು, ನಂದು ನಿಮ್ಮ ಮಾವಂದು ಯಾವಾಗಲೂ ಸಪೋರ್ಟ್ ನಿನ್ನ ಕಡೆನೆ. ನೀನೊಂದು ಕೆಲಸ ಮಾಡು ಕಂದ, ಇಲ್ಲಿ ಬಂದ್ಬಿಡು. ನಿನ್ನ ಮುಂದೆ ಕೂರಿಸ್ಕೊಂಡು ಜೀವಂಗೂ ಬುದ್ಧಿ ಹೇಳ್ತೀವಿ, ಆಗ ನಿಂಗೆ ಸಮಾಧಾನ ಆಗುತ್ತಲ್ವಾ? ಕಂದ, ನಾನು ಇಷ್ಟು ಭರವಸೆ ಕೊಡ್ತಾ ಇದ್ದೀನಿ, ಈಗಲಾದರೂ ಮನೆಗೆ ಬರ್ಬೋದಲ್ವಾ? ನೋಡ್ಬಿಟ್ಟ, ಹೆಣ್ಮಕ್ಳು ಈ ರೀತಿ ಮನೆ ಬಿಟ್ಟು ಹೋಗ್ಬಾರ್ದು. ಒಂದು ಹೋಗಿ ಇನ್ನೊಂದು ಆಗೋಗುತ್ತೆ. ಪ್ಲೀಸ್ ನನ್ನ ಮಾತು ಕೇಳು, ವಾಪಸ್ ಬಂದ್ಬಿಡು. 1, 2 ಆಗಲಿ 2, 3 ಆಗಲಿ ನಾನಂತೂ ಅಲ್ಲಿಗೆ ಬರಲ್ಲ ಅಷ್ಟೇ ಅತ್ತೆ. ನನಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ, ಆದರೆ ಅದಕ್ಕಿಂತ ಜಾಸ್ತಿ ನನಗೆ ಅವನ ಮೇಲೆ ಕೋಪ ಇದೆ. ದಯವಿಟ್ಟು ಅತ್ತೆ ನನ್ನ ಮತ್ತೆ ಕರಿಬೇಡಿ. ಈ ವಿಷಯವಾಗಿ ನೀವು ಮಾತಾಡೋದಾದ್ರೆ ದಯವಿಟ್ಟು ನನಗೆ ಮತ್ತೆ ಕಾಲ್ ಮಾಡಬೇಡಿ. ಐ ಆಮ್ ಸೋ ಸಾರಿ. ಅಲ್ಲ ಕಂದ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.